ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ವಾರದ ಕೊನೆಯ ದಿವಸವಾಗಿದೆ, ಸಬ್ಬತ್ ದಿವಸವಾಗಿದೆ, ಪಶ್ಚಾತ್ತಾಪ ಪಡುವಂಥ ದಿವಸವಾಗಿದೆ. ಎಲ್ಲರನ್ನು ಇಡೀ ಭೂಲೋಕದ ಪ್ರತಿಯೊಬ್ಬರನ್ನು ಕೂಡ ಕ್ಷಮಿಸಿರಿ, ನಿಮ್ಮ ಸಾಕ್ಷಿಗಳಾಗಿ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕರಣಗಳಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಈ ದಿವಸ ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿಯೂ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 1 ಅರಸು 22ನೇ ಅಧ್ಯಾಯ 19ರಿಂದ 1 ಅರಸು 22:19. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. 1 ಅರಸು 22:19. ಅದಕ್ಕೆ ಮಿಕಾಯೆಹು, ಅದಿರಲಿ, ಯೆಹೋವನ ವಾಕ್ಯವನ್ನು ಕೇಳು. ಯೆಹೋವನು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡದ್ದನ್ನು, ಪರಲೋಕ ಸೈನ್ಯಗಳು ಆತನ ಎಡ ಬಲಗಡೆಯಲ್ಲಿ ನಿಂತುದನ್ನು ಕಂಡೆನು ಅಂತ ಹೇಳ್ತಾನೆ. ದೇವರು ನಮಗೆ ಸ್ತೋತ್ರ. ನಿನ್ನೆ ಹೇಳ್ತಾ ಇದ್ದಾನೆ ಆ ಎಲಿಯನಿಗೆ, ಇದು ಅಹಾಬನು, ಇವನು ಯಾವಾಗಲೂ ನನಗೆ ಏನ್ ಮಾಡ್ತಾನೆ, ಅಶುಭವನ್ನು ಹೇಳ್ತಾನೆ ಹೊರತು ಶುಭವನ್ನು ಹೇಳುವುದಿಲ್ಲ ಅಂತೇಳಿ ದೂಷಣೆ ಮಾಡಿದ. ಹಾಗೆ ಏನ್ ಮಾಡ್ತಾರೆ, ಇವತ್ತು ಸತ್ಯ ಸುವಾರ್ತೆಯನ್ನು ತಿಳಿಸಿದಾಗ ಒಬ್ಬೊಬ್ಬರು ಈ ರೀತಿಯಲ್ಲಿ ಮಾತನಾಡ್ತಾರೆ ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. ಆದರೆ ಮೋಶೆ ಮೂಲಕ ಇಸ್ರಾಯೇಲರಿಗೆ ದೇವರು ಹೇಳ್ತಾರೆ, ಶುಭವನ್ನು ಮತ್ತು ಅಶುಭವನ್ನು ಎರಡನ್ನು ಒಟ್ಟಿಗೆ ನೀನು ತಿಳಿಸಬೇಕು ಅಂತ. ಹಾಗೆ ಧರ್ಮೋಪದೇಶಕಾಂಡ 30ನೇ ಅಧ್ಯಾಯದಲ್ಲಿ ನೋಡುವಾಗ ಮೋಶೆ ಇಸ್ರಾಯೇಲರಿಗೆ ಶಾಪ, ಆಶೀರ್ವಾದ, ಜೀವ, ಮರಣ ಎರಡನ್ನೂ ಮುಂದೆ ತಿಳಿಸಿದ್ದೇನೆ. ಯಾವುದನ್ನು ಬೇಕಾದರೂ ಬರಮಾಡಿಕೊಳ್ಳಿರಿ, ದಯವಿಟ್ಟು ಜೀವವನ್ನೇ ಆರಿಸಿಕೊಳ್ಳಿರಿ ಅಂತ ಮತ್ತೆ ಮೋಶೆ ಇಸ್ರಾಯೇಲರಿಗೆ ಹೇಳಿದ್ದಾರೆ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರ. ದೇವರಿಂದ ಆಯ್ಕೆಯಾದವರು ಶುಭ ಮತ್ತು ಅಶುಭವನ್ನು, ಜೀವ, ಮರಣ, ಶಾಪ, ಆಶೀರ್ವಾದವನ್ನು ಒಟ್ಟಿಗೆ ತಿಳಿಸ್ತಾ ಬರ್ತಾರೆ. ಬರೀ ಆಶೀರ್ವಾದವನ್ನ ಮಾತ್ರ ತಿಳಿಸ್ತಾ ಹೋಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ 19ನೇ ವಚನದಲ್ಲಿ, ಆಗ ಮಿಕಾಯೆಹು ಏನ್ ಮಾಡ್ತಾನೆ, ಅದಿರಲಿ, ಯೆಹೋವನ ವಾಕ್ಯವನ್ನ ಕೇಳು. ಯೆಹೋವನು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡದ್ದನ್ನು, ಪರಲೋಕ ಸೈನ್ಯಗಳು ಆತನ ಎಡಬಲಗಡೆ ನಿಂತುದನ್ನು ಕಂಡೆನು ಅಂತ ಹೇಳ್ತಾನೆ. ಯಾರಿಗೆ? ಅಹಾಬನಿಗೆ. ನಾನು ಪರಲೋಕ ದರ್ಶನವನ್ನು ನಾನು ಕಾಣ್ತಾ ಇದ್ದೇನೆ. ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾರೆ, ಅವರ ಪರಲೋಕದ ಸೈನ್ಯ ಏನ್ ಮಾಡ್ತಾರೆ, ಎಡ ಬಲಗಡೆ ನಿಂತಿರುವುದನ್ನು ನಾನು ಕಾಣ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅಹಾಬನಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಕೂಡ ನೋಡುವಾಗ ಯೋಹಾನನಿಗೆ ಪ್ರಕಟಣೆ ಗ್ರಂಥ ನಾವು ಓದುವಾಗ 12 ಮಂದಿ ಶಿಷ್ಯರಲ್ಲಿ ಅತಿ ಶ್ರೇಷ್ಠನಾದ ಶಿಷ್ಯನೇ ಯೋಹಾನ. ಅವನ ಮುಖಾಂತರ ಅದುವೇ ಪರಲೋಕದ ಇಡೀ ದರ್ಶನವನ್ನ ಕಂಡಿದ್ದು, ಮುಂದೆ ಆಗುವುದು ಏನು, ನ್ಯಾಯ ತೀರ್ಪು ಏನು ಅಂತ ಯೋಹಾನ ಕೂಡ ಏನ್ ಮಾಡೋದಲ್ಲಿ ಪರಲೋಕದ ದರ್ಶನವನ್ನ ಕಂಡ. ದೇವರು ಪರಲೋಕದ ದರ್ಶನವನ್ನ ತೋರಿಸಿಕೊಟ್ಟರು ಭೂಮಿಯ ಮೇಲೆ ನಿಂತಿರುವಾಗಲೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದನ್ನು ಮಹಾಭಾರತದಲ್ಲಿ ಕೂಡ ನೋಡುವಾಗ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಅದೇ ದರ್ಶನವನ್ನ ತೋರಿಸಿದರು. ಪ್ರಕಟಣೆ ಗ್ರಂಥದಲ್ಲಿ ಬರೆದಿರುವ ದರ್ಶನವನ್ನೇ ಅಲ್ಲಿ ತೋರಿಸಿದರು ಎಂಬುದಾಗಿ ನಾವು ಮಹಾಭಾರತದಲ್ಲಿ ಕೂಡ ಇದನ್ನು ಓದಿಕೊಳ್ಳಬಹುದು. ಭಗವದ್ಗೀತೆಯಲ್ಲಿ ಕೂಡ ಇದೇ ವಿಷಯಗಳು ಬರೆಯಲ್ಪಟ್ಟಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 20ನೇ ವಚನ. ಯೆಹೋವನು ತನ್ನ ಹತ್ತಿರ ನಿಂತಿರುವವನು ಅಹಾಬನು ಹತನಾಗಿ ಬೀಳುವಂತೆ ಅವನನ್ನು ರಾಮೋತ್ ಗಿಲ್ಯಾದಿನ ಯುದ್ಧಕ್ಕೆ ಯಾರು ಪ್ರೇರಿಸುವಿರಿ ಎಂದು ಕೇಳಿದಾಗ ಒಬ್ಬನು ಈ ತರವಾಗಿ, ಇನ್ನೊಬ್ಬನು ಆ ತರವಾಗಿ ಉತ್ತರ ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅಹಾಬನನ್ನು ಯಾರು ಯುದ್ಧಕ್ಕೆ ಕಳಿಸವನನ್ನು ಹತ ಮಾಡ್ತಾರೆ ಅಂತ ಕೇಳುವಾಗ ಅಲ್ಲಿ ಏನ್ ಮಾಡ್ತಾರೆ ಇಬ್ರು, ನಾವು ಅವನನ್ನು ಸರಿಯಾಗಿ ಆ ರೀತಿ ಮಾಡ್ತೀವಿ, ನಾವು ಉತ್ತರ ಕೊಡ್ತೇವೆ. ಒಬ್ಬನು ಈ ತರವಾಗಿ, ಇನ್ನೊಬ್ಬನು ಆ ತರವಾಗಿ, ಯಾವ ತರದಲ್ಲಿ ಆದ್ರೂ ನಾವು ಒಬ್ಬೊಬ್ಬರು ಒಂದೊಂದು ತರದಲ್ಲಿ ಅಹಾಬನನ್ನು ಸಂಹಾರ ಮಾಡ್ತೀವಿ, ಯುದ್ಧಕ್ಕೆ ಕಳಿಸಿ ಅಂತೇಳಿ ದೇವರಿಗೆ ಉತ್ತರ ಕೊಡ್ತಾ ಇದ್ದಾರೆ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಇವತ್ತು ದೇವರು ಆರಿದುಕೊಂಡು ದೇವರ ಅರಿತುಕೊಂಡು ಖಂಡಿತವಾಗಿ ಮತ್ತೆ ವಿರುದ್ಧವಾಗಿ ಹೋದಾಗ ಇತರರ ಮೂಲಕ ಶಿಕ್ಷೆ ಬರುತ್ತದೆ ಅಂತ ಹೇಳುವಂಥದಕ್ಕೆ ಈ ವಚನಗಳೇ ಸಾಕ್ಷಿ. ದೇವರ ನಾಮಕ್ಕೆ ಸ್ತೋತ್ರ. ಇದು ದೇವರ ಒಂದು ಪ್ರೀತಿಯಾಗಿದೆ, ದೇವರ ಕೋಪವಾಗಿದೆ. 21ನೇ ವಚನ. ಕಡೆಯಲ್ಲಿ ಒಂದು ಆತ್ಮವು ಯೆಹೋವನ ಮುಂದೆ ಬಂದು ನಿಂತು ಆತನಿಗೆ, ನಾನು ಹೋಗಿ ಅವನನ್ನು ಪ್ರೇರಿಸುವೆನು ಅಂದಿತ್ತು. ಮತ್ತೆ ಒಬ್ಬನ 3ನೇವನು ಏನು ಹೇಳ್ತಾ ಇದ್ದಾನೆ? ನಾನು ಹೋಗಿ ಅವನನ್ನು ಮತ್ತು ಯುದ್ಧಕ್ಕೆ ಹೋಗುವಂತೆ ಹಠ, ಅಹಂಕಾರ, ಗರ್ವ ಬರುವಂತೆ ನಾನು ಅವನನ್ನ ಪ್ರೇರೇಪಿಸುತ್ತೇನೆ. ಆಗ ದೇವರನ್ನು ಅರಿತುಕೊಂಡಾಗಲೂ ಮತ್ತು ಅಹಂಕಾರ, ಹಠ, ಗೌರವ ಬಂದು ದೇವರಿಂದ ದೂರ ಹೋಗುವಂಥದ್ದು ಯಾರ್ದಾಗಿದೆ? ಅಂಥವರ ಮೇಲೆ ದೇವರ ಕೋಪ, ಅವರಿಗೆ ನಾಶನ ಬಂದು ಹೋಗಿದೆ ಅಂತ ಒಂದು ಅರ್ಥ. ಒಬ್ರು ಬಂದು ಆಗ ಗರ್ವ ಅಹಂಕಾರ ಬರುವಂಥದ್ದು ದೇವರೇ ಕೊಡುವಂಥದ್ದು, ಅಂದರೆ ಸರ್ವನಾಶಕ್ಕೆ. ದೇವರ ಮಾತು ಕೇಳದೆ ಮತ್ತೆ ಪ್ರಾಪಂಚಿಕದ ಕಡೆಗೆ ಹೋಗುವುದು ಕೂಡ ಸರ್ವನಾಶಕ್ಕೆ, ಅದು ಕೂಡ ದೇವರಿಂದಲೇ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 22ನೇ ವಚನ. ಆಗ ಪ್ರೇರಿಸು ಎಂದು ಯೆಹೋವನು ಕೇಳಲು, ಅದು ನಾನು ಅಸತ್ಯವನ್ನಾಡುವ ಆತ್ಮವಾಗಿ ಅವನ ಎಲ್ಲ ಪ್ರವಾದಿಗಳಲ್ಲಿ ಸೇರುವೆನೆಂದು ಉತ್ತರ ಕೊಟ್ಟಿತ್ತು. ನೋಡಿ, ಅದು ಹೇಳ್ತಾನೆ, ನಾನು ಸುಳ್ಳು ಹೇಳುವಂತ ಈ ದೇವರ ಮನುಷ್ಯರಲ್ಲಿ ಹೋಗಿ ನಾನು ಖಂಡಿತವಾಗಿ ಅವರನ್ನು ಪ್ರೇರೇಪಿಸ್ತೇನೆ, ನಾನು ಹೋಗಿ ಅವರೊಳಗೆ ನುಗ್ಗುತ್ತೇನೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾರಿದು? ಸೈತಾನನ ಆತ್ಮವಾಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಅಸತ್ಯವನ್ನಾಡುವ ಆತ್ಮದೊಳಗೆ ಅಂದರೆ ದೇವರ ವಾಕ್ಯವನ್ನ ಸುಳ್ಳು ಯಾವ ಗ್ರಂಥಗಳಿರ್ಬೋದು, ಯಾವ ಧರ್ಮಗಳಿರ್ಬೋದು, ಸುಳ್ಳು ಹೇಳಿ ಏನ್ ಮಾಡ್ತಾ ಇದ್ದಾನೋ ಅಂಥವ್ರೊಳಗೆ ಹೋಗಿ ನುಗ್ಗಿ ಅವರನ್ನು ಗರ್ವ ಅಹಂಕಾರದಲ್ಲಿ ಕೆಟ್ಟತನದಲ್ಲಿ ನಡೆಸ್ತೇನೆ, ಅದರಿಂದ ಅವರಿಗೆ ನಾಶ ಬರ್ತದೆ ಅಂತ ಇದರ ಅರ್ಥವಾಗಿದೆ. ಆಗ ಅವರಲ್ಲಿ ಏನಾಗಿದೆ? ಸುಳ್ಳು ಹೇಳೋರಲ್ಲಿ, ದಗ, ಮೋಸ, ಅನ್ಯಾಯ ಮಾಡೋರಲ್ಲಿ ಅವರನ್ನು ತಿಳಿದುಕೊಂಡು ತಿಳಿಸಿದಾಗಲೂ ಸತ್ಯವನ್ನ ಬಿಟ್ಟು ಇಂಥ ಸುಳ್ಳುಗಾರರನ್ನು ಯಾರು ಹಿಂಬಾಲಿಸ್ತಾರೋ ಇಂಥವರಲ್ಲಿ ಅಸತ್ಯ ಮತ್ತು ಆತ್ಮ ಹೋಗಿ ಸೇರಿರ್ತದೆ, ಅಂದ್ರೆ ಸೈತಾನನ ಆತ್ಮವನ್ನು ಸೇರಿರ್ತದೆ, ದೇವರ ಅಪ್ಪಣೆ ಕೊಟ್ಟು ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಇದನ್ನು ಹೊಸ ಒಡಂಬಡಿಕೆಯಲ್ಲಿ ಕೂಡ ಅಪೊಸ್ತಲನಾದ ಪೌಲರು ಕೂಡ ಹೇಳ್ತಾರೆ, ದೇವರ ಯೇಸುವಿನ ಒಂದು ಅನುಮತಿ ಇಲ್ಲದೆ, ಅಂದ್ರೆ ದೇವರ ಅನುಮತಿ ಇಲ್ಲದೆ ಸೈತಾನನು ಏನು ಮಾಡಲು ಸಾಧ್ಯವಿಲ್ಲ ಅಂತ. ದೇವರ ಅಪ್ಪಣೆಯನ್ನು ಪಡೆದು ಸೈತಾನನು, ಕೆಟ್ಟ ಆತ್ಮಗಳು ಈ ಕೆಲಸವನ್ನ ಮಾಡ್ತವೆ ಅಂತ ಇದರ ಅರ್ಥ. ಹಾಗೆ ಇಂಥ ಸುಳ್ಳು ಬೋಧಕರು, ಗುರೂಜಿಗಳು, ಸಂಸ್ಥೆಗಳು ಯಾರೇ ಆಗಿರ್ಬೋದು, ದೇವರನ್ನು ತಿಳಿದುಕೊಂಡು ಯಾರು ಸುಳ್ಳು ಹೇಳ್ತಾರೋ ಅಂಥವರಿಗೆ, ಸುಳ್ಳನ್ನು ನಂಬುವವರಿಗೆ ದೇವರು ಸತ್ಯ ಸುವಾರ್ತೆಗಳನ್ನು ಕಳಿಸಿದಾಗ, ಅವರು ನುಡಿದಾಗ ಅಂಥದಕ್ಕೆ ಯಾರು ಕಿವಿ ಕೊಡೋದಿಲ್ವೋ ಅಂಥವರಲ್ಲೆಲ್ಲ ಅಸತ್ಯವಾಡುವ ಆತ್ಮನು ಸೈತಾನನು ಸೇರಿಕೊಂಡನು ಅಂತ ಇದರ ಅರ್ಥವಾಗಿದೆ. ಆಗ ಆತನು ಅದಕ್ಕೆ ಹೋಗಿ ಅದರಂತೆ ಮಾಡು, ಅವನನ್ನು ಪ್ರೇರೇಪಿಸಿ ಸಫಲನಾಗು ಎಂದನು. ನೋಡಿ, ದೇವರವನಿಗೆ ಪರ್ಮಿಷನ್ ಕೊಟ್ಟರು, ಹೋಗು ಅಂತರೊಳಗೆ ಸೇರ್ಕೋ, ಆ ಕೆಲಸವನ್ನ ಮಾಡು, ನಿನಗೆ ಒಳ್ಳೇದಾಗ್ತದೆ, ನೀನು ಅದರಲ್ಲಿ ಜಯಗಳಿಸ್ತೀಯ ಅಂತೇಳಿ ದೇವರ ಅಪ್ಪಣೆ ಸಿಕ್ತು. ಯಾರಿಗೆ? ಈ ಅಸತ್ಯವನ್ನ ಆಡುವಂತ ಆತ್ಮ, ಅಂದ್ರೆ ಅದು ಯಾರು? ಸೈತಾನನ ಆತ್ಮವಾಗಿದೆ. ದೇವರು ಕಳಿಸೇ ಬಿಡ್ತಾರೆ ಅಂತವರಲ್ಲಿಗೆ. 23. ನೋಡು, ಯೆಹೋವನು ನಿನ್ನ ವಿಷಯದಲ್ಲಿ ಕೇಡು ನುಡಿದು ನಿನ್ನ ಎಲ್ಲಾ ಪ್ರವಾದಿಗಳಲ್ಲಿ ಅಸತ್ಯವನ್ನಾಡುವ ಆತ್ಮವನ್ನು ಕಳಿಸಿದ್ದಾನೆ ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡು, ಯೆಹೋವನು ನಿನ್ನ ವಿಷಯದಲ್ಲಿ ಕೇಡು ನುಡಿದು ನಿನ್ನ ಎಲ್ಲಾ ಪ್ರವಾದಿಗಳಲ್ಲಿ ಅಸತ್ಯವನ್ನಾಡುವ ಆತ್ಮವನ್ನು ಕಳಿಸಿದ್ದಾನೆ ಅಂತೇಳಿ. ಆ ಆತ್ಮ ಏನಾಗ್ತದೆ? ಹೋಗಿ ಅಹಾಬನಿಗೆ ಹೇಳ್ತಾನೆ, ನಿನ್ನ ಆತ್ಮದಲ್ಲಿಯೂ ಹಾಗೂ ನಿನ್ನ ಮಾತುಗಳನ್ನ ಕೇಳಿ ನೀನು ಅದರಂತೆ ಯಾರು ನಡೀತಾರೋ ಅವರಲ್ಲಿ ಎಲ್ಲರಿಗೆ ಸುಳ್ಳು ಹೇಳುವ ಆತ್ಮವನ್ನ ಕಳಿಸಿದ್ದಾನೆ ಅಂತ. ಆಗ ಇವತ್ತು ದೇವರನ್ನ ತಿಳಿದುಕೊಂಡು ಯಾರು ಸುಳ್ಳು ಹೇಳ್ತಾರ, ಬರೀ ಬೈಬಲ್ ಮಾತ್ರ ಅಲ್ಲ, ವೇದಗಳು ಮತ್ತು ಕುರಾನ್, ಎಲ್ಲಾ ಧರ್ಮಗಳು, ಎಲ್ಲಾ ಗ್ರಂಥಗಳಲ್ಲಿಯೂ ಖಂಡಿತವಾಗಿ ದೇವರ ಮಾತನ್ನ ತಿಳಿದು ಮತ್ತು ಅವ್ರದ್ದು ಯಾವುದೇ ವಿಚಾರಕ್ಕೆ ಸುಳ್ಳು ಹೇಳ್ತಾರೋ ಅವರಲ್ಲಿ ಸೈತಾನನು ಸೇರಿಕೊಂಡಿದ್ದಾನೆ ಅಂತ ಇದು ಸ್ಪಷ್ಟವಾಗಿ ಈ ವಚನ ನಮಗೆ ತಿಳಿಸ್ತದೆ. ಇದು ಯೋಹಾನ 15ನೇ ಅಧ್ಯಾಯ 44ನೇ ವಚನಗಳನ್ನು ನೋಡುವಾಗ ನಾವು ಅಲ್ಲಿ ಸ್ಪಷ್ಟವಾಗಿ ಕಾಣಬಹುದು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಅದೇ ಆತ್ಮ ಏನ್ ಮಾಡ್ತಾ? ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನೋಡುವಾಗ ಹವ್ವಳ ಮೂಲಕ ಸೇರಿ ಆದಾಮನನ್ನು ಕೆಡಿಸಿದ್ದು ಇದೇ ಆತ್ಮವಾಗಿದೆ. ಯೇಸುಸ್ವಾಮಿ ದೀಕ್ಷಾಸ್ಥಾನ ಪಡೆದ ಮೇಲೆ ಮತ್ತಾಯ 4ನೇ ಅಧ್ಯಾಯದಲ್ಲಿ ಕೂಡ ಅಲ್ಲಿ ನೋಡುವಾಗ ಯೇಸುಸ್ವಾಮಿಯನ್ನು ಕೂಡ 3 ಸಲ ವಂಚಿಸ್ತದೆ. ಅದುವೇ ಇದು ಸೈತಾನನ ಆತ್ಮವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಸುಳ್ಳು
ಸುಳ್ಳು ಹೇಳಿ ದಗ ಮೋಸ ದೇವರನ್ನ ದರ್ಶನ ಪಡೆದು ದೇವರಿಂದ ಉಪಕಾರವನ್ನ ಪಡೆದು ಯಾರು ದೇವರಿಂದ ದೂರ ಹೋಗ್ತಾರೋ, ಸುಳ್ಳು ಸುಳ್ಳು ಹೇಳ್ತಾರೋ, ಇತರರನ್ನು ಕೆಟ್ಟದಾಗಿ ನಡೆಸ್ತಾರೋ, ಹಣಕ್ಕಾಗಿ ಆಸೆ ಪಟ್ಟುಕೊಂಡು ಯಾವುದಕ್ಕಾಗಿ ಅಂಥವರಲ್ಲಿ ಸೈತಾನ ಇದ್ದಾನೆ, ದೇವರ ಆತ್ಮ ಇಲ್ಲ. ದೇವರ ಆತ್ಮ ಅಂತವರನ್ನು ಬಿಟ್ಟು ತೊಲಗಿದೆ ಅಂತ ಇದರ ಅರ್ಥವಾಗಿದೆ. ಇದರಲ್ಲಿ ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರ. 24ನೇ ವಚನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 23. ಈಗ 34ರಿಂದ 38ರವರೆಗೆ ಓದಿಕೊಳ್ಳೋಣ. 1 ಅರಸು 22, 34ರಿಂದ 38ರವರೆಗೆ ನಾವು ಓದಿಕೊಳ್ಳೋಣ. ಆರಾಮ್ಯರ ಒಬ್ಬ ಸೈನಿಕನು ಯಾರಿಗೂ ಗುರಿಯಿಡದೆ ಬಾಣವನ್ನೆಸೆಯಲು ಆ ಬಾಣವು ಇಸ್ರಾಯೇಲರ ಅರಸನಿಗೆ ಅವನ ಕವಚದ ಸಂದಿಯಲ್ಲಿ ತಾಗಿತು. ಆಗ ಅವನು ತನ್ನ ಸಾರಥಿಗೆ ರಥವನ್ನು ತಿರುಗಿಸಿ, ನನ್ನನ್ನು ರಣರಂಗದಿಂದ ಆಚೆಗೆ ತೆಗೆದುಕೊಂಡು ಹೋಗು, ನನಗೆ ದೊಡ್ಡ ಗಾಯವಾಗಿದೆ ಎಂದು ಹೇಳಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಅಲ್ಲಿ ಏನ್ ಮಾಡ್ತಾನೆ, ಅಲ್ಲಿ ಖಂಡಿತವಾಗಿ ಆಗ ಯುದ್ಧಕ್ಕೆ ಕಳಿಸಿ ಆಯಿತು. ಅಲ್ಲಿ ಒಂದು ಬಾಣ ಬಂದು ಬಿತ್ತು, ಅವನಿಗೆ ದೊಡ್ಡ ಒಂದು ಗಾಯವು ಕೂಡ ಅಲ್ಲಿ ಆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನೋಡಿ, ಅಲ್ಲಿ ದೇವರ ಅಪ್ಪಣೆ ಅಂತ ಸಿಕ್ಕಿ ಸುಳ್ಳು ಹೇಳುವ ಅಂಥವರಿಗೆ ಆತ್ಮ ಅಸತ್ಯವನ್ನು ಆಡುವ ಸೈತಾನ ಆತ್ಮವಾಗಿ ಸೇರಿತು. ಅವರನ್ನು ಗರ್ವ ಅಹಂಕಾರದಿಂದ ಯುದ್ಧಕ್ಕೆ ಪ್ರೇರೇಪಿಸಿತು. ಯುದ್ಧಕ್ಕೆ ಹೋದ್ರು, ಅಲ್ಲಿಂದ ಬಾಣ ಬಿತ್ತು, ದೊಡ್ಡ ಗಾಯವಾಗಿದೆ. ಕಾರಣ ಈ ಗರ್ವ ಅಹಂಕಾರ ಮಾತಾಡಿದ್ದರಿಂದ ಅವನಿಗೆ ಗರ್ವ ಅಹಂಕಾರ ಬಂತು. ನಾನೇ ಅಂತೇಳಿ ಯುದ್ಧಕ್ಕೆ ಹೋದ, ಅಲ್ಲಿ ಪೆಟ್ಟು ಬಿತ್ತು. ಹಾಗೆ ದೇವರೊಂದಿಗೆ ಜೀವಿಸುವವರನ್ನ ದೇವರು ಇಂಥ ಒಂದು ಯುದ್ಧಕ್ಕೆ ರಣರಂಗಕ್ಕೆ ಕಳಿಸುವುದಿಲ್ಲ. ಯಾವ ಜಗಳ ಜಟ್ಟಿ ಮಾಡಿಸಿಕೊಳ್ಳೋದಿಲ್ಲ, ಕೆಟ್ಟ ವಿಚಾರಗಳನ್ನು ಮಾಡಿಸಿಕೊಳ್ಳುವುದಿಲ್ಲ. ದೇವರೇ ಅವರನ್ನು ನಡೆಸ್ತಾರೆ ಅಂತ. ಗರ್ವ ಅಹಂಕಾರಗಳು ಇದೆಲ್ಲ ಬರುವುದು ಯಾರಿಂದ? ದೇವರಿಂದ ಅಂತೇಳಿ ಇದು ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ 35ನೇ ವಚನ. ಎಂದು ಹೇಳಿದನು. ಆದರೂ ಆ ದಿವಸ ಯುದ್ಧವು ಬಹು ಘೋರವಾದ್ದರಿಂದ ಅರಸನು ಆರಾಮ್ಯರ ಎದುರಾಗಿ ತನ್ನ ರಥದಲ್ಲಿ ಆತುಕೊಂಡು ನಿಂತಿದ್ದು ಸಾಯಂಕಾಲವಾದಾಗ ಸತ್ತನು. ದೇವರ ನಾಮಕ್ಕೆ ಸ್ತೋತ್ರ. ಅಲ್ಲಿ ಏನಾಯಿತು ನೋಡಿ, ಅವನು ಮತ್ತು ಯುದ್ಧಕ್ಕೆ ಹೋದ. ಅಲ್ಲಿ ಯಾರೋ ಈ ಅಹಾಬನು ಕಡೆ ಘೋರವಾದ್ದರಿಂದ ಅವನಿಗೆ ಗಾಯ ಆದರೂ ಕೂಡ ಸಾಯಂಕಾಲ ಸಮಯದಲ್ಲಿ ಅವನು ಸತ್ತೇ ಹೋದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಜಗಳ ಜಟ್ಟಿ ಯುದ್ಧ ಗರ್ವ ಅಹಂಕಾರದಲ್ಲಿ ಏನದ, ಅವನು ಸತ್ತು ಹೋದ. ಹಾಗೆ ದೇವರನ್ನು ಅರಿತುಕೊಂಡಾಗ, ದೇವರು ನಡೆಸಿದಾಗ ಯಾರು ಗರ್ವ ಅಹಂಕಾರದಲ್ಲಿ ನಡೀತಾರೋ ಅವರನ್ನ ಈ ರೀತಿಯಲ್ಲಿ ಅವರಿಗೆ ಸಾವು ಬರ್ತದೆ ಅಂತ ಇದರ ಅರ್ಥ. ಅದುವೇ ಇವತ್ತು ಆಗ್ತಾ ಇರೋದು. ಗಾಯದಿಂದ ರಕ್ತವು ಸುರಿದು ರಥದ ಅಡಿಯಲ್ಲಿ ನಿಂತಿತು. ನೋಡಿ, ಅವನಿಗೆ ಬಾಣ ಬಿತ್ತು, ಸಾಯಂಕಾಲ ಸಕ್ತ ಎಲ್ಲ ರಕ್ತವು ಅವನ ರಥದ ಕೆಳಗೆ ನಿಂತಿತು. 36. ಸೂರ್ಯಾಸ್ತಮಾನದ ಕೂಡಲೇ ಪ್ರತಿಯೊಬ್ಬನು ತನ್ನ ಪ್ರಾಂತ್ಯಕ್ಕೂ ಪಟ್ಟಣಕ್ಕೂ ಹೋಗಲಿ ಎಂದು ಕೂಗು ಇಸ್ರೇಲ್ ಸೈನ್ಯದಲ್ಲಿ ಹಬ್ಬಿಕೊಂಡಿತು. ಸೂರ್ಯ ಅಸ್ತಮಾನ ಅಂದರೆ ಸೂರ್ಯ ಮುಳುಗುವ ಸಮಯದಲ್ಲಿ ಬೇಡ, ಎಲ್ಲರೂ ಯುದ್ಧ ಮಾಡಕ್ಕೆ ಬಂದವರು ಇಸ್ರೇಲರೆಲ್ಲರೂ ಅವರವರ ಮನೆಗೆ ಹೋಗಲಿ ಅಂತ ಒಂದು ಕೂಗು ಮಾತ್ರ ಕೇಳಿಸಿತು. ಅದು ಯಾರು ಕೂಗಿದ್ರು ಅಂತಲೇ ಅಲ್ಲಿ ಗೊತ್ತಿಲ್ಲ ಸಾಯಂಕಾಲದ ಸಮಯದಲ್ಲಿ. ಆಗ ಇದರ ಅರ್ಥ, ಸಾಯಂಕಾಲ ಹೊತ್ತಿಗೆ ಒಬ್ಬರು ಜಗಳ ಜಟ್ಟಿ ಇದಕ್ಕೆ ಯಾವುದಕ್ಕೂ ಹೋಗಬಾರ್ದು, ಅವರವರ ಮನೆಗೆ ಹೋಗಿ ಸೇರ್ಕೊಳ್ಬೇಕು ಸಾಯಂಕಾಲದ ಸಮಯದಲ್ಲಿ ಅಂತ ಇದರ ಅರ್ಥವಾಗಿದೆ. 37. ಅರಸನು ಸಾಯಲು ಅವನನ್ನು ಸಮಾರ್ಯಕ್ಕೆ ತಂದು ಅಲ್ಲಿ ಸಮಾಧಿ ಮಾಡಿದರು. ನೋಡಿ, ಅವನನ್ನು ಏನ್ ಮಾಡಿದ್ರು? ತಂದು ಸಮಾಧಿ ಮಾಡಿದ್ರು. 38. ದೇವದಾಸಿಯರು ಸ್ನಾನ ಮಾಡುವ ಸಮಾರ್ಯದ ಕೆರೆಯಲ್ಲಿ ಅವನ ರಥವನ್ನು ತೊಳೆಯುತ್ತಿದ್ದಾಗ ನಾಯಿಗಳು ಬಂದು ಅದರಲ್ಲಿದ್ದ ರಕ್ತವನ್ನು ನೆಕ್ಕಿದವು. ಹೀಗೆ ಯೆಹೋವನು ಹೇಳಿದ ಮಾತು ನೆರವೇರಿತು. ದೇವದಾಸಿಯರು ಅಂದರೆ ಯಾರು? ಇವರೊಂದು ವ್ಯಭಿಚಾರಿಗಳು. ಅವರಿಗೆ ಮದುವೆ ಇಲ್ಲ. ತಂದೆ ತಾಯಿಗಳವರನ್ನು ಸೋಳೆಗಾಳಿಕೆ ಬಿಡುವುದು, ಅವರಿಗೆ ಮದುವೆ ಇಲ್ಲ. ಮದುವೆ ಇಲ್ಲದೆ ಬೇಕಾದಷ್ಟು ಮಕ್ಕಳನ್ನು ಪಡೆಯುವರು ಇವರಾಗಿದ್ದರೆ ದೇವದಾಸಿಯರು ಅಂದರೆ ಸೂಳೆಗಳು, ವ್ಯಭಿಚಾರಿಗಳು ಅಂತ ಇದರ ಅರ್ಥವಾಗಿದೆ. ಅವರು ಸ್ನಾನ ಮಾಡುವ ಕೆರೆಯಲ್ಲಿ ಅವನ ರಥವನ್ನು ತೊಳಿತಾ ಇದ್ರು. ನೋಡಿ, ಅರಸನ ರಥವನ್ನು ಎಲ್ಲಿ ತೊಳೆಯುವಾಗಾಯಿತು? ಈ ಸೂಳೆಗಳು, ವ್ಯಭಿಚಾರಿಗಳು ಸ್ನಾನ ಮಾಡುವ ಕೆರೆಯಲ್ಲಿ. ಅಂದರೆ ಇವನನ್ನು ಕೂಡ ಅಷ್ಟೊಂದು ಹೀನ ಸ್ಥಿತಿಗೆ ದೇವರು ತಳ್ಳಿದ್ರು. ಅಲ್ಲಿ ತೊಳಿತಾ ಇದ್ದಾಗ ನಾಯಿಗಳು ಬಂದು ಏನ್ ಮಾಡಿದ್ರು? ಅವನ ರಕ್ತವನ್ನ ನೆಕ್ಕಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರ್ದು? ಅಹಾಬನದು. ನೋಡಿ, ಅಲ್ಲಿ ಹಿಂದೆ ನಾವು ಇದನ್ನು ಓದಿದ್ದೇವೆ, ಹಿಂದೆ ತಿಳಿದುಕೊಂಡಿದ್ದೇವೆ. ಹಿಂದಿನ ಸಂದೇಶದಲ್ಲಿ ಆ ನಾಬೋತ ಎಂಬ ಒಂದು ರೈತನ ದ್ರಾಕ್ಷಿ ತೋಟಕ್ಕಾಗಿ ಅವನ ಹೆಂಡತಿ ಈಜೆಬೆಲ ಮಾತನ್ನ ಕೇಳಿಕೊಂಡು ಅವರಿಬ್ಬರು ಸೇರಿ ಅವನನ್ನ ಕೊಲೆ
ಕೊಲೆ ಮಾಡಿದರು. ಆವಾಗಲೇ ದೇವರೊಂದು ಶಾಪ ಕೊಟ್ಟರು, ಅವನ ರಕ್ತವನ್ನು ನಾಯಿಗಳು ನೆಕ್ಕು ಎಂಬುದಾಗಿ, ಅವನು ಮತ್ತು ಅವನ ಹೆಂಡತಿ ಇಬ್ಬರ ರಕ್ತಗಳು ನಾಯಿಗಳು ನೆಕ್ಕು ಎಂಬುದಾಗಿ ಅಲ್ಲಿ ಹೇಳಿದ್ರು, ಒಂದು ಶಾಪ ಕೊಟ್ಟರು. ಅದು ನೋಡಿ ಇಲ್ಲಿ ಅಂತ ಅರಸನ ರಕ್ತ ಏನಾಯ್ತು, ನಾಯಿಗಳು ನೆಕ್ಕಿದವು. ಈ ಸೂಳೆಗಳು ವ್ಯಭಿಚಾರಿಗಳು ಸ್ನಾನ ಮಾಡುವ ಕೆರೆಯಲ್ಲಿ ಅಲ್ಲಿ ಹೋಗಿ ಅವನ ರಥವನ್ನ ತೊಳೆಯುವಂತೆ ಆಯಿತು. ದೇವರು ಅಲ್ಲಿಯವರೆಗೆ ಅವನ ಹೀನ ಸ್ಥಿತಿಗೆ ದೇವರು ಇಳಿಸಿದರು. ಹಾಗೆ ನೋಡಿ, ರಕ್ತ ಇನ್ನೊಬ್ಬರ ಆಸ್ತಿ ಪಾಸ್ತಿಗಾಗಿ ಯಾವುದಕ್ಕಾಗಿ ದಗ ಮೋಸ ಅನ್ಯಾಯ ಮಾಡುವುದಾದರೆ, ಅವರನ್ನ ಮನಸ್ಸು ನೋಯಿಸುವುದಾದರೆ ಖಂಡಿತವಾಗಿ ದೇವರಿಂದ ಯಾವ ಥರದ ಶಿಕ್ಷೆಗಳು ಬರುತ್ತವೆ, ಏನಾಗ್ತವೆ ಅಂತ ಗೊತ್ತಾಗುವುದಿಲ್ಲ. ದೇವರು ಪಕ್ಷಪಾತಿಯಲ್ಲ, ಅವರು ಯಾರೇ ಇರ್ಬೋದು, ಕೆಟ್ಟದಾಗಿ ಶಿಕ್ಷೆ ಕೊಡೋರು ದೇವರಾಗಿದ್ದಾರೆ. ದೇವರ ಕೈಯಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ದೊಡ್ಡ ಅರಸರು ಇರ್ಬೋದು, ಸಾಹುಕಾರರು ಇರ್ಬೋದು, ಎಂತೆಂಥ ರೌಡಿಗಳು ಇರ್ಬೋದು, ಏನೇ ಮಾಡೋರು ಇರ್ಬೋದು, ಇನ್ನೊಬ್ಬರಿಗೆ ಅನ್ಯಾಯ ದಾಗ ಮೋಸ ಮಾಡಿದವರು ನಾನಾ ರೀತಿಯಲ್ಲಿ ಸಾಯ್ತಾರೆ. ಹಾದಿ ಬೀದಿಲಿ ಅವರ ಹೆಣಗಳು ಬೀಳ್ತವೆ, ಆ ರಕ್ತವನ್ನ ನಾಯಿಗಳು ಒಂದು ನೆಕ್ಕುತ್ತವೆ. ಇದುವೇ ಅಂಥವ್ರು ಏನಾಗಿದ್ದಾರೆ, ಶಾಪಗ್ರಸ್ತರು ಅಂತ ಆಗಿದ್ದಾರೆ. ಇಲ್ಲಿ 10 ದಶಾಜ್ಞೆಗಳಲ್ಲಿ ಕೊಲೆ ಮಾಡಬೇಡ ಅಂತೇಳಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತದೆ. ಆಮೇಲೆ ಸುಳ್ಳು ಸಾಕ್ಷಿ ಕೂಡ ಹೇಳಬೇಡ. ಸುಳ್ಳು ಸಾಕ್ಷಿ ಹೇಳಿ ಇತರನ್ನ ಹಾಳು ಮಾಡುವುದು ಏನಾಗಿದೆ ಅಲ್ಲಿ, ಅದೊಂದು ಕೊಲೆಗೂ ಸಮಾನವಾಗಿದೆ. ಹಾಗೆ ಇನ್ನೊಬ್ಬರ ಮನಸ್ಸು ಯಾವುದೇ ಕಾರಣಕ್ಕೂ ಮನಸ್ಸು ನೋಯಿಸುವುದು ಕೂಡ ಒಂದು ಕೊಲೆಗೆ ಕಾರಣವಾಗಿದೆ. 10 ದಶಾಜ್ಞೆಗಳಲ್ಲಿ ಕೊನೆಯ ಆಜ್ಞೆ ವಿಮೋಚನ ಕಂಡ 20ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡುವಾಗ, ಪರರ ವಸ್ತುಗಳಿಗಾಗಿ ಆಸೆ ಪಡಬೇಡ ಅಂತ ಕೂಡ ದೇವರು ಹೇಳಿದ್ದಾರೆ. ಇತರರ ಆಸ್ತಿ ಪಾಸ್ತಿ ವಸ್ತುಗಾಗಿ ಆಸೆ ಪಡೋರು, ಅವರಿಗೆ ಮೋಸ ದಗ ಮಾಡೋರು, ಅವ್ರ ಮನಸ್ಸು ನೋಯಿಸೋರು, ಕೊಲೆ ಮಾಡೋರು, ಎಲ್ಲವರ ರಕ್ತಗಳು ನಾಯಿ ನೆಕ್ಕುವುದು ಹಾದಿ ಬೀದಿಯಲ್ಲಿ. ಅದು ಯಾರಾದರೂ ಕೂಡ ಇದೇ ಗತಿ ಆಗಿ ಹೋಗ್ತದೆ. ಇವತ್ತೊಬ್ಬರು ಸರ್ಕಾರದ ಕಾನೂನಿಗೆ ಸರಿಯಾಗಿ ಗಲ್ಲಿಗೇರಿಸಲ್ಪಡ್ತಾರೆ, ಅವರು ಕೂಡ ಶಾಪಗ್ರಸ್ತರೇ. ಬೇಕಾದ ಹಣವನ್ನು ಸರ್ಕಾರದಲ್ಲಿ ಇವತ್ತು ಒಂದು ರಾಜಕಾರಣಿಗಳು ಕೂಡ ಇವತ್ತು ನಾನಾ ರೀತಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿ ಒಂದು ವಿಚಾರದಲ್ಲಿ ಕೊನೆಗೂ ಅವರಿಗೂ ಏನು ಬರ್ತದೆ ಅಂತ ಗೊತ್ತಿಲ್ಲ. ಅನೇಕರಿಗೆ ಬಂದು ಹೋಗಿದ್ದು ಕೂಡ ಇದೆ. ಎಂತೆಂಥ ಮಂತ್ರಿಗಳು ಏನೇನು ಆಗ್ತಾರೆ, ಇಂಥವರೆಲ್ಲರೂ ಶಾಪಗ್ರಸ್ತರು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಈಗ 46ನೇ ಒಂದು ವಚನವನ್ನ ಓದಿಕೊಳ್ಳೋಣ. 1 ಅರಸು 22:46ನೇ ವಚನ. ಇವನು ತನ್ನ ತಂದೆಯಾದ ಆಸನ ಕಾಲದಲ್ಲಿ ತಪ್ಪಿಸಿಕೊಂಡ ದಾಸದಾಸಿಯರನ್ನು ದೇಶದಿಂದ ತೆಗೆದು ಹಾಕಿದನು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಆ ದೇವದಾಸಿಗಳನ್ನು ಏನ್ ಮಾಡ್ದ? ಖಂಡಿತವಾಗಿ ಆಸನ ಕಾಲದಲ್ಲಿ ಅಂದರೆ ಬಂದು ಆಸನ ಅಲ್ಲಿ ರಾಜನಾದ, ಆಗ ಅರಸನಾದ ಆಸನ ಏನ್ ಮಾಡಿದ? ದೇವದಾಸಿಯರನ್ನು ಊರಿಂದ ಹೊರಗಡೆ ಹಾಕಿದ. ಆಗ ಅವರು ಬಹಳ ದೊಡ್ಡ ಒಂದು ವ್ಯಭಿಚಾರಿಗಳು, ಶಾಪಗ್ರಸ್ತರು ಅಂತ ಇದರ ಅರ್ಥ. ಯಾಕೆಂದ್ರೆ ಅವರು ಅಲ್ಲಿ ಇದ್ದುಕೊಂಡು ಬಹಳ ಒಂದು ಯವನಸ್ಥರನ್ನು, ಈ ತರ ಒಂದು ಗಂಡಸರನ್ನು ಕೂಡ ಹಾಳು ಮಾಡ್ತಾರೆ. ಇಡೀ ಊರೇ ವ್ಯಭಿಚಾರಿಗಳಾಗಿ ಮಾಡ್ತಾರೆ. ಅಂತ ಊರೇ ದೇವರಿಗೆ ದೊಡ್ಡ ಶಾಪಗ್ರಸ್ತವಾಗ್ತದೆ. ಅಂತ ಊರೇ ದೇವರ ಕೋಪಕ್ಕೆ ಗುರಿಯಾಗ್ತದೆ. ಒಂದು ಸೂಳೆ ಒಂದು ಊರಲ್ಲಿ ಇದ್ರೆ ಆ ಊರಿಗೆ ಶಾಪ. ಅವಳ ಸಹವಾಸ ಮಾಡೋರಂತೂ ಹೇಳುವುದೇ ಬೇಡ. ಕಡೆಗೆ ಅವಳ ಒಂದು ಪರಿಸ್ಥಿತಿ ಕೂಡ ಏನಾಗ್ತದೆ, ಸಾಯುವ ಸಮಯದಲ್ಲಿ ಯಾವ ರೀತಿ ಖಂಡಿತವಾಗಿ ಅಲ್ಲಿ ಒಂದು ಅವಮಾನಕ್ಕೆ ಗುರಿಯಾಗ್ತದೆ, ಯಾವ ರೀತಿ ಶಿಕ್ಷೆ ಆಗ್ತದೆ ಅಂತ ಗೊತ್ತಿಲ್ಲ. ಅನೇಕರು ಇವತ್ತು ಗಂಡಂದಿರು ಇದ್ದರೂ ಕೂಡ ಹಣ ಸಂಪಾದನೆಗಾಗಿ ಇತರ ಯೌವನಸ್ಥರನ್ನು, ಹುಡುಗರನ್ನು ಹಾಳು ಮಾಡ್ತಾ ಇದ್ದಾರೆ. ಇತರ ಹೆಂಡತಿಯ ಗಂಡಂದಿರನ್ನು ಹಾಳು ಮಾಡ್ತಾ ಇದ್ದಾರೆ. ಆಸ್ತಿ ಪಾಸ್ತಿಗಾಗಿ, ಬೆಳ್ಳಿ ಬಂಗಾರ, ವಿಶೇಷವಾಗಿ ದುಡ್ಡಿಗಾಗಿ ಅವರಿಗೆ ಬರುವಂತ ಶಿಕ್ಷೆ ಕೂಡ ಕಡೆಗೆ ಅಷ್ಟಿಷ್ಟಲ್ಲ. ಅದು ಇವತ್ತು ಮೊದಲು ಕೂಡ ನಡೆದು ಹೋಗಿದೆ, ಗ್ರಂಥದಲ್ಲಿ ಇದೆ. ಇವತ್ತು ಕೂಡ ಅದು ವಿಷಯ ನಡೀತಾ ಇದೆ. ಆ ಪಾಪ ಮತ್ತೆ ಅವಳಿಗೆ ಹುಟ್ಟಿದ ಮಕ್ಕಳ ಮೇಲೆ ಕೂಡ ಅದೇ ರೀತಿ ಬರುತ್ತದೆ. ಅದಕ್ಕೆ ಕೀರ್ತನೆ 109ರಲ್ಲಿ ದಾವೀದರಸರು ಹೇಳಿದರೆ, ತಾಯಿಯ ಪಾಪ ಅಳಿದು ಹೋಗದಿರಲಿ ಅಂತೇಳಿ. ವಿಮೋಚನ ಕಂಡ 25:6-34 ಎಲ್ಲರಲ್ಲಿ ಬಹಳ ಸಲ ತಿಳಿದುಕೊಂಡಿದ್ದೇವೆ. ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಈ ದಾಸಿಯರು ಇದ್ದ ಊರಿಗೆ ಶಾಪಗ್ರಸ್ತರು, ಅವರೊಂದಿಗೆ ಸಹವಾಸ ಮಾಡೋರು ಕೂಡ ಬಹಳ ಶಾಪಗ್ರಸ್ತರು. ಇದು ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಇದು ಬಹಳ ದಾಸಿಯರು ತುಂಬಿ ಹೋಗಿದ್ದಾರೆ.
ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಯಾವಾಗಲೂ ಊರೊಳಗೆ ಸೋಳೆತನದವರು ಇರಲೇಬಾರದು. ಆದರೆ ಯಾಸನು ಏನು ಮಾಡಿದ, ದೇಶದಿಂದ ತೆಗೆದು ಹಾಕಿದನು, ಅಲ್ಲಿಂದ ಹೊರದೂಡಿದ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂಥವರ ಬಗ್ಗೆ ಕೂಡ ಬಹಳ ಎಚ್ಚರವಾಗಿ ಇರಬೇಕು. ಇಲ್ಲಿಗೆ 1 ಅರಸು ಪುಸ್ತಕಗಳು ಕೂಡ ಮುಕ್ತಾಯವಾಯಿತು. ಈಗ 2 ಅರಸ 1ನೇ ಅಧ್ಯಾಯ 1ರಿಂದ ಓದಿಕೊಳ್ಳೋಣ. 2 ಅರಸು 1:1 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಹಾಬನು ಮರಣ ಹೊಂದಿದ ನಂತರ ಮೋವಾಬ್ಯರು ಇಸ್ರಾಯೇಲರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದರು. ದೇವರ ನಾಮಕ್ಕೆ ಸ್ತೋತ್ರ. ಅಹಾಬನು ಸತ್ತು ಹೋದ. ಅವನ ನೋಡಿ ರಕ್ತ ಏನಾಯಿತು, ಅವನು ಕೆಟ್ಟದ್ದು ಮಾಡಿದ್ರಿಂದ ಅಲ್ಲಿ ಅವನ ರಕ್ತಗಳು ನಾಯಿ ನೆಕ್ಕಿದವು. ಅವನ ರಥವನ್ನು ಸೌಳೆಯರು ಸ್ನಾನ ಮಾಡುವ ಸ್ಥಳದಲ್ಲಿ ಹೋಗಿ ತೊಳೆಯುವುದರು. ಯಾವ ಮಟ್ಟಕ್ಕೆ ದೇವರು ತಗ್ಗಿಸಿದೆ ನೋಡಿ, ಅದು ಇವತ್ತು ಕೂಡ ಇದು ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ಬಹಳ ಚೆನ್ನಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಆಮೇಲೆ ಅವನ ಜನಗಳು ಇಸ್ರಾಯೇಲರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದರು. ಆದರೂ ಇವ್ರನ್ನ ಬಿಡಬಾರ್ದು ಅಂತೇಳಿ ಅಹಾಬನ ಪರವಾಗಿದ್ದವರು, ಅಂದರೆ ದೇವರಿಗೆ ವಿರುದ್ಧವಾದವರು ಇಸ್ರಾಯೇಲರು ಏನು ಮಾಡಿದ್ರು, ಈ ಇಸ್ರಾಯೇಲರ ಮೇಲೆ ಮೋವಾಬ್ಯರು ಅಂದರೆ ಅಹಾಬನ ಪರವಾಗಿದ್ದವರು ತಿರುಗಿ ಬಿದ್ದರು. ಆದರೂ ಇವ್ರನ್ನ ಬಿಡಬಾರ್ದು ಅಂತೇಳಿ ಆ ಗರ್ವ ಅಹಂಕಾರ ಏನಾಯಿತು ಇವರ ಮೇಲೆ ಬಂತು. ಅಸತ್ಯವಾದ ಆತ್ಮ ಬಾಕಿಯ ಮೋವಾಬ್ಯರ ಮೇಲೆ ಬಂತು. 2ನೇ ವಚನ. ಅಹಜ್ಯನು ಸಮಾರ್ಯದಲ್ಲಿ ತನ್ನ ಮೇಲುಪ್ಪರಿಗೆಯ ಜಾಲಾಂಧರದ ಕಿಟಕಿಯಿಂದ ಬಿದ್ದು ಅಸ್ವಸ್ಥನಾದಾಗ ತನ್ನ ಸೇವಕನನ್ನು ಕರೆದವರಿಗೆ, ನೀವು ಎಕ್ರೋನಿನ ದೇವರಾದ ಬಾಳ್ಜೆಬೂಬನ ಸನ್ನಿಧಿಗೆ ಹೋಗಿ ನಾನು ಆ ಅಸ್ವಸ್ಥತೆಯಿಂದ ವಾಸಿಯಾಗುವೆನೋ ಇಲ್ಲವೋ ಎಂಬುದನ್ನು ವಿಚಾರಿಸಿರಿ ಎಂದು ಹೇಳಿ ಕಳಿಸಿದನು. ಅಲ್ಲಿಂದ ನೋಡಿ, ಅಲ್ಲಿಂದ ಏನು ಮಾಡ್ದ ಆ ಅರಸನು ಕೂಡ ಇವರಲ್ಲಿ ಈಗ ಈ ಮೋವಾಬ್ಯರಲ್ಲಿ ಇದ್ದವನು, ಅವನು ಮೇಲುಪ್ಪರಿಗೆಯಿಂದ ಅಲ್ಲಿಂದ ಏನು ಮಾಡ್ದ, ಅವನಿಗೆ ಸುಖಲದಾಗಿತ್ತು ಕರೆದು. ಆದರೆ ಅವನು ಮತ್ತು ಏನು ಹೇಳ್ತಾನೆ, ದೇವರ ಕಡೆಗೆ ತಿರುಗೋದಿಲ್ಲ ಮತ್ತು ವಿಗ್ರಹಗಳಿಗೆ ಹೋಗಿ ನನಗೆ ಏನಾಗ್ತದೆ ಅಂತೇಳಿ ಕೇಳಿ ತಿಳ್ಕೊಂಡು ಬನ್ನಿ ಅಂತೇಳಿ. ಇವರೆಲ್ಲರೂ ಏನಾಗಿದ್ದಾರೆ, ದೇವ್ರನ್ನ ಅರಿತುಕೊಂಡು ಎಲ್ಲವನ್ನ ತಿಳ್ಕೊಂಡು ಮತ್ತು ವಿಗ್ರಹಾರಾಧನೆಗೆ ಹೋಗೋರು, ಈ ವಿಗ್ರಹಗಳ ಕಡೆಗೆ ಹೋಗೋರು, ಇವರೆಲ್ಲರೂ ದೇವರಿಂದ ಶಾಪಗ್ರಸ್ತರಾಗಿದ್ದಾರೆ. ಏನೇ ಆದರೂ ಎಷ್ಟೇ ತಿಳಿಸಿದ್ರು ಅಂಥವ್ರು ಏನಾಗ್ತಾರೆ, ಅಲ್ಲಿ ದೇವರ ಬಳಿಗೆ ಬರುವುದೇ ಇಲ್ಲ. ಅದಕ್ಕೆ ಯೇಸುಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ಮುತ್ತುಗಳನ್ನು ಹಂದಿಗಳ ಮುಂದೆಯೂ ನಾಯಿಗಳ ಮುಂದೆಯೂ ಚೆಲ್ಲಬೇಡಿ. ಹಂದಿಗಳು ತುಣಿದು ನಾಶ ಮಾಡಿಯೋ, ನಾಯಿಗಳು ನಿಮ್ಮನ್ನು ಕಚ್ಚಿ ಸೀಲಿಬಿಟ್ಟವು ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನೇ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಅರ್ಜುನಿಗೆ ಹೇಳ್ತಾನೆ, ಅರ್ಜುನ ಈ ಮಾತನ್ನ ಎಲ್ಲರಿಗೂ ಹೇಳಬೇಡ ಅಂತೇಳಿ. ಹಾಗೆ ಕುರಾನಲ್ಲಿ ಅಲ್ಲಾಹ ದೇವರು ಕೂಡ ಅದನ್ನೇ ಹೇಳಿದ್ದಾರೆ, ಇದನ್ನು ಹೋಗಿ ಎಲ್ರಿಗೂ ಹೇಳಬೇಡಿ ಅಂತ. ಇದು ಸ್ವತಃ ನಾನೇ ಓದಿದ್ದೇನೆ, ಯಾರು ಹೇಳಿದ್ದು ಅಲ್ಲ, ಕೇಳಿದ್ದು ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅನೇಕರು ಏನು ಮಾಡ್ತಾರೆ, ಏನೇ ಆದರೂ ಅವರ ಹಿಂದಿನ ಒಂದು ಪದ್ಧತಿಯನ್ನ ಬಿಟ್ಟು ಬರುವುದೇ ಇಲ್ಲ. ಅಂಥವರಿಗೆ ಮತ್ತು ದೇವರ ವಿಷಯವನ್ನು ಹೇಳಲೇಬಾರದು, ಗಮನಿಸುತ್ತಾ ಇರಬೇಕು. ಒಂದು ವೇಳೆ ಅವರು ದೇವರಿಂದ ಮತ್ತು ದೂರ ಹೋಗ್ತಾರೆ ಅಂದರೆ ಅವರ ಸವಾಸವನ್ನೇ ಬಿಟ್ಟು ಜೀವಿಸಬೇಕು. ಅದಕ್ಕೆ ಕೀರ್ತನೆ 1ರಲ್ಲಿ ಬಹಳ ಚೆನ್ನಾಗಿ ನಾವು ಅದನ್ನು ಓದಿಕೊಳ್ಳಬೇಕು, ಅದನ್ನು ಪ್ರತಿನಿತ್ಯವೂ ಧ್ಯಾನಿಸಬೇಕು. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಹಗಲು ಇರುಳು ದೇವರ ವಾಕ್ಯವನ್ನು ಧ್ಯಾನಿಸುವವರು ಎಷ್ಟೋ ಧನ್ಯರು ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಬಹಳ ಎಚ್ಚರವಾಗಿ ಒಂದು ಕೀರ್ತನೆ ಇಡೀ ಪಾತಾಳದಿಂದ ಪರಲೋಕದವರೆಗೆ ಆ ಒಂದು ಕೀರ್ತನೆಯಲ್ಲಿ ಎಲ್ಲ ವಿಷಯಗಳು ಅಡಕವಾಗಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಏನ್ ಮಾಡ್ತಾನೆ ಅಹಾಜ್ಯನು, ಅವರ ಉಳಿದವರಲ್ಲಿ ಅವರ ಅರಸ ಏನ್ ಮಾಡ್ತಾನೆ, ಅಲ್ಲಿ ಹೋಗಿ ಅಲ್ಲಿ ವಿಚಾರಿಸಿದ್ರು, ದೇವರಲ್ಲಿ ಪಶ್ಚಾತ್ತಾಪ ಪಡ್ತಾ ಇಲ್ಲ. 3ನೇ ವಚನ. ಆಗ ಯೆಹೋವನ ದೂತನು ತಿಪ್ಪಿಯನಾದ ಎಲಿಯನಿಗೆ, ನೀನು ಹೋಗಿ ಸಮಾರ್ಯದ ಅರಸನ ಸೇವಕರನ್ನು ಎದುರುಗೊಂಡು ಅವರಿಗೆ, ನೀವು ಎಕ್ರೋನಿನ ದೇವರಾದ ಬಾಳ್ಜೆಬೂಬನನ್ನು ವಿಚಾರಿಸುವುದಕ್ಕೆ ಹೋಗುವುದರೇನು? ಇಸ್ರಾಯೇಲರಲ್ಲಿ ದೇವರಿಲ್ಲವೋ? ಅಹಜ್ಯನು ತಾನು ಹತ್ತಿದ ಮಂಚದಿಂದಿಳಿಯದೆ ಸಾಯಲೇಬೇಕು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳು ಎಂದು ಆಜ್ಞಾಪಿಸಿದನು. ಎಲಿಯನು ಹಾಗೆ ಮಾಡಿದನು. ನೋಡಿ, ಆ ಉಳಿದವರಿಗೆ ಕೂಡ ಏನಾಯ್ತು, ಅಹಾಬನು ಸತ್ತು ಹೋದಲ್ಲಿ ಅವನ ಪರಿಸ್ಥಿತಿ ಹಾಗೆ ಆಗಿ ಹೋಯಿತು. ಉಳಿದವರಲ್ಲಿ ಕೂಡ, ಅದರಲ್ಲಿ ಅವರ ಉಳಿದ ಮೋವಾಬ್ಯರಲ್ಲಿ ಅವರಲ್ಲಿ ಕೂಡ ಅವನೊಬ್ಬ ಅಧಿಕಾರಿಯಾಗಿರ್ಬಹುದು. ಯಾರು ಅಹಾಜ್ಯನು, ಅವನು ಹೇಳಿ ಕಳಿಸಿದಾಗ
ಮತ್ತು ಎಲಿಯನಿಗೆ ಹೇಳ್ತಾರೆ, ನೋಡಿ ದೇವರೊಂದು ಕರುಣೆ, ನೀನು ಹೋಗಿ ಅಲ್ಲಿ ಅವರಿಗೆ ಹೇಳು, ಖಂಡಿತವಾಗಿ ಇಸ್ರಾಯೇಲರಲ್ಲಿ ದೇವರು ಇಲ್ಲವೋ, ನೀವು ಅಲ್ಲಿ ಹೋಗಿ ಯಾಕೆ ವಿಗ್ರಹಾರಾಧನೆಗೆ ಹೋಗ್ತೀರಿ, ಆ ಸೈತಾನ ಬಳಿಗೆ ಯಾಕೆ ಹೋಗ್ತೀರಿ, ಖಂಡಿತವಾಗಿ ಅವನು ಸತ್ತೇ ಸಾಯ್ತಾನೆ, ಮಂಚದಿಂದ ಎಲಿಯದೆ ಅಲ್ಲೇ ಕಾಯಿಲೆ ಹಿಡಿದು ಸಾಯ್ತಾನೆ ಅಂತ ಹೋಗಿ ಅವರಿಗೆ ಹೇಳು ಅಂತ ಎಲಿಯನಿಗೆ ಮತ್ತೆ ಅಲ್ಲಿ ಹೇಳಿ ಕಳಿಸ್ತಾ ಇದ್ದಾರೆ. ಆದರೆ ದೇವರೊಂದು ಕರುಣೆ ಏನು, ಅವರು ಹಿಂದಿನ ಜೀವಿತ, ಈ ಸೈತಾನ ಕಾರ್ಯ, ಲೋಕದ ವಿಷಯ, ವಿಗ್ರಹಾರಾಧನೆ ಬಿಟ್ಟು ನನ್ನ ಬಳಿಗೆ ಬರಲಿ, ಈ ಮಾತನ್ನಾದರೂ ಕೇಳಿ ನನ್ನ ಬಳಿಗೆ ಬರಲಿ ಅಂತೇಳಿ ದೇವರ ಒಂದು ಪ್ರೀತಿಯಾಗಿದೆ ನನ್ನ ಸಹೋದರ ಸಹೋದರಿಯರೇ. ಹಾಗೆ ಇವತ್ತು ದೇವರಿಂದ ಆದುಕೊಂಡವರು ಮತ್ತು ಈ ಸೈತಾನ ಕಾರ್ಯ, ಲೋಕದ ಕಾರ್ಯಕ್ಕೆ ಹೋಗುವಾಗ ಎಲಿಯನನ್ನು ಆರಿಸಿಕೊಂಡ ಹಾಗೆ ದೇವರು ಸತ್ಯ ಸುವಾರ್ತಿಕರನ್ನ ಕರೆದು ಅಂಥವ್ರ ಬಳಿಗೆ ಮತ್ತೆ ಕಳಿಸ್ತಾರೆ. ದಯವಿಟ್ಟು ತಿರುಗಿ ಶಿಕ್ಷೆ ಅನುಭವಿಸ್ತೀರಿ, ಕಡೆಗೆ ಏನಾಗ್ತದೆ ಅಂತ ಗೊತ್ತಿಲ್ಲ, ಮರಣವೇ ಬರಬಹುದು, ದೇವರ ಕೋಪಕ್ಕೆ ಗುರಿಯಾಗಬಹುದು, ಈ ಲೋಕದಲ್ಲಿ ಮತ್ತು ನ್ಯಾಯ ತೀರ್ಪಿನ ದಿವಸ ಬೆಂಕಿಯ ಕೆರೆಗೆ ಹೋಗಿ ಬೀಳ್ಬೇಕಾಗ್ತದೆ ಅಂತೇಳಿ ಇವತ್ತು ಅನೇಕರನ್ನು ಏನ್ ಮಾಡ್ತಾರೆ, ಒಬ್ಬೊಬ್ಬರನ್ನ ದೇವರು ಆರಿಸಿಕೊಂಡು ಮತ್ತು ದೇವರಿಗೆ ಪ್ರೀತಿ ಇರೋಲ್ಲಿಗೆ ಕಳಿಸುವವರಾಗಿದ್ದಾರೆ. ಎಲ್ಲರೂ ಇವತ್ತು ಬಹಳ ಜನ ಇಂಥ ವಾಕ್ಯಗಳನ್ನೆಲ್ಲ ಮುಚ್ಚಿಟ್ಟಿದ್ದಾರೆ. ಯಾಕೆ, ಖಂಡಿತ ಮಾತಾಡಿದರೆ ನಮ್ಮಲ್ಲಿಗೆ ಯಾರು ಬರುವುದಿಲ್ಲ, ಜನ ಬರುವುದಿಲ್ಲ, ನಮಗೆ ಹಣ ಬರುವುದಿಲ್ಲ, ಸಂಪಾದನೆ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಇಂಥ ವಚನಗಳನ್ನ ಏನ್ ಮಾಡಿದ್ದಾರೆ, ಎಲ್ಲ ಮುಚ್ಚಿಟ್ಟಿದ್ದಾರೆ. ಇದನ್ನು ಕೂಡ ದೇವರ ನಾಮದಲ್ಲಿ ಬಹಳ ಸಲ ನಾನು ನಿಮಗೆ ತಿಳಿಸಿದ್ದೇನೆ. ದೇವರ ಆಶೀರ್ವಾದದಿಂದ ಮತ್ತೊಮ್ಮೆ ಎಚ್ಚರಿಸ್ತಾ ಇದ್ದೇನೆ. ಹೀಗೆ ಖಂಡಿತ ಸತ್ಯ ಸುವಾರ್ತೆಯನ್ನ ಯಾವುದಕ್ಕೂ ಆಸೆ ಪಡದೆ, ಏನು ಇಲ್ಲದೆ ಯಾರು ಸಾರ್ತಾ ಹೋಗ್ತಾರೋ, ಗದರಿಸ್ತಾರೋ, ಎಚ್ಚರಿಸ್ತಾರೋ ಅಂಥವರು ಮಾತ್ರ ದೇವರಿಂದ ಆಯ್ಕೆಯಾಗಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಬೇಕು. ನೈಸಾಗಿ ಮಾತಾಡಿಕೊಂಡು, ನೆಗಾಡಿಕೊಂಡು, ಏನೇನೋ ಮಾಡಿಕೊಂಡು ಬರೀ ಶುಭವನ್ನೇ ಬೋಧಿಸುವವರು, ದಿವಸಕ್ಕೊಂದು ವಾಕ್ಯ, ಇದು ವಾರಕ್ಕೆ ಒಂದು ವಾಕ್ಯ ಕೊಟ್ಟುಕೊಂಡು ಹೋಗೋರು ಖಂಡಿತವಾಗಿ ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ಇದನ್ನು ಬಹಳ ಸಲ ದೇವರು ನನ್ನ ಮುಖಾಂತರ ನಿಮಗೆ ತಿಳಿಸಿದ್ದಾರೆ. ಈಗಲೂ ಮತ್ತು ಎಚ್ಚರಿಸ್ತಾ ಇದ್ದಾರೆ. ಇದರಲ್ಲಿ ಒಬ್ಬರೇ ಆಗಿರ್ಬೋದು, ಇಬ್ಬರೇ ಇರ್ಬೋದು, 5 ಇರ್ಬೋದು, 10 ಇರ್ಬೋದು, 15 ಇರ್ಬೋದು, 25 ಇರ್ಬೋದು, 30, 40 ಎಷ್ಟು ಜನ ಕೇಳ್ತೀರಿ ಅಂತ ನನಗೆ ಗೊತ್ತಿಲ್ಲ. ಆದರೆ ದೇವರು ನನ್ನ ಮೂಲಕ ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಎಲಿಯನನ್ನು ಮತ್ತೆ ಅಲ್ಲಿ ಕಳಿಸ್ತಾ ಇದ್ದಾರೆ. ನೋಡಿ, ಯಾರಿಗೆ ಅಹಜ್ಯನ ಹತ್ರ, ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದೀಯ, ಇಸ್ರಾಯೇಲರಲ್ಲಿ ದೇವರಿಲ್ವೋ, ನೀನು ಮಂಚದಿಂದ ಇಳಿಯುವುದಿಲ್ಲ, ಸತ್ತೇ ಸಾಯ್ತಿ, ಅಂದ್ರೆ ಅಲ್ಲೇ ನರಳಿ ನೀನು ಸಾಯ್ತೀಯ ಅಂತ. ಇದೇ ಇವತ್ತು ದೇವರು ಆದುಕೊಂಡವರಲ್ಲಿ ದೊಡ್ಡ ಕಾಯಿಲೆ ಬಂದು ಯಾವ ಆಸ್ಪತ್ರೆಗೂ ಯಾವ ಡಾಕ್ಟರ್ಗಳಿಗೆ ಹತ್ರ ಹೋಗದೆ ಎಷ್ಟೇ ಲಕ್ಷ ಕೋಟಿ ಖರ್ಚು ಮಾಡಿದ್ರು ಮಂಚದಿಂದ ಕೆಳಗೆ ಉಳಿಯಲು ಆಗುವುದಿಲ್ಲ. 1, 2 ಎಲ್ಲ ಅಲ್ಲೇ ಆಗಿರ್ತದೆ, ಅಲ್ಲೇ ಪ್ರಾಣ ಬಿಡೋದು. ಇಂಥ ದೇವರಿಂದ ಶಾಪ ಹೊಂದಿದವರು ಅಂತ ಇದರ ಅರ್ಥವಾಗಿದೆ. ಇದರಲ್ಲಿ ಬಹಳ ನಾವು ತಿಳಿದುಕೊಳ್ಳಬೇಕು. ಹಾಗೆ ದೇವರಿಂದ ದೂರ ಹೋದವರು ಅಂತ. 5ನೇ ವಚನ, ದೂತರು ಅರಸನ ಬಳಿಗೆ ಹಿಂದಿರುಗಿ ಬಂದಾಗ ಅರಸನು, ನೀವು ಹಿಂದಿರುಗುವುದೇಕೆ ಎಂದು ಕೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದೂತರು ಏನ್ ಮಾಡಿದ್ರು, ಅರಸನ ಬಳಿಗೆ ಬಂದು ವಾಪಸ್ ಹೋಗುವಾಗ ನೀವು ಯಾಕೆ ಹೋಗ್ತಾ ಇದ್ದೀರಿ ಅಂತ ಕೇಳ್ತಾನೆ. ಮತ್ತು ನೋಡಿ ಏನ್ ಹೇಳ್ತಾರೆ, ನನ್ನ ಬಳಿಗೆ ನೀವು ಬರಬೇಕಲ್ಲ, ಇಲ್ಲೇ ಇರಬೇಕು, ಯಾಕೆ ನೀವು ಹಿಂದೆ ಹೋಗ್ತೀರಿ ಅಂತ ದೂತರನ್ನ ಮಾತನಾಡಿದ. ಯಾರೋ ಈ ಅರಸ. 6ನೇ ವಚನ, ಅದಕ್ಕೆ ಅವರು, ಒಬ್ಬ ಮನುಷ್ಯನು ನಮ್ಮನ್ನು ಎದುರುಗೊಂಡು ನಮಗೆ ನಿಮ್ಮನ್ನು ಕಳುಹಿಸಿದ. ಅರಸನ ಬಳಿಗೆ ಹೋಗಿ ಯವನ ಹೆಸರಿನಲ್ಲಿ ಅವನಿಗೆ, ನೀವು ಎಕ್ರೋನಿನ ದೇವರಾದ ಬಲ್ಜಬೂಬನನ್ನು ವಿಚಾರಿಸುವುದಕ್ಕೆ ಕಳಿಸುವುದೇನು, ಇಸ್ರಾಯೇಲರಲ್ಲಿ ದೇವರಿಲ್ಲವೋ, ನೀನು ಹೀಗೆ ಮಾಡಿದ್ದರಿಂದ ಹತ್ತಿದ ಮಂಚದಿಂದ ಇಳಿದ ಸಾಯಲೇಬೇಕೆಂಬುದಾಗಿ ಹೇಳಿದೆಂದು ಆಜ್ಞಾಪಿಸಿದಿ ಎಂದು ಉತ್ತರ ಕೊಟ್ಟರು. ಅದಕ್ಕೆ ನೋಡಿ ಅವ್ರು ಹೇಳ್ತಾರೆ, ಒಬ್ಬ ದೇವರನ್ನ ನಮ್ಮ ಬಳಿಗೆ ಕಳಿಸಿದ್ದಾರೆ, ಮನುಷ್ಯರನ್ನ ಕಳಿಸಿ ಇಸ್ರಾಯೇಲರ ದೇವರನ್ನ ಬಿಟ್ಟು ಮತ್ತೆ ನೀನು ವಿಗ್ರಹಾರಾಧನೆಗೆ ಸೈತಾನ ಬಳಿಗೆ ಹೋಗಿದ್ದೀಯ, ನೀನು ಹೋಗ್ತಾ ಇದ್ದೀಯಾ, ದೇವರ ಮಾತನ್ನು ಕೇಳ್ತಾ ಇಲ್ಲ, ಆದ್ರಿಂದ ಮಂಚದಿಂದಲೇ ನೀನು ಇಳಿಯದೆ ಅಲ್ಲೇ ಸಾಯ್ಬೇಕು ಅಂತೇಳಿ ದೇವರು ಹೇಳಿದ್ದಾರೆ ಎಂಬುದಾಗಿ ತಿಳಿಸಿದರು. ಯಾರಿಗೆ? ಈ ಅಹಜ್ಯನಿಗೆ. ಹಾಗೆ ಇದು ದೇವರ ಮಾತಾಗಿದೆ. ಖಂಡಿತ ದೇವರು ಆಯ್ಕೆಗೊಂಡವರ ಮುಖಾಂತರ ಆಯ್ಕೆಯಾದವರು ಇಂಥ ಕಠಿಣವಾದ ಮಾತುಗಳನ್ನ, ನಿಜ ಮಾತುಗಳನ್ನ ತಿಳಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 7ನೇ ವಚನ, ಅರಸನು ತಿರುಗಿ ಅವರನ್ನು, ನಿಮಗೆ ಎದುರಾಗಿ ಹೀಗೆ ಹೇಳಿದ ಮನುಷ್ಯನು ಹೇಗಿದ್ದನು ಎಂದು ಕೇಳಲು. ನೋಡಿ, ಅರಸನಾಗ ಆ ದೂತರು ಅಲ್ಲಿ ಹೇಳಿದಾಗ
ಖಂಡಿತವಾಗಿ ಅಲ್ಲಿ ಏನ್ ಕೇಳ್ತಾರೆ, ಮನುಷ್ಯ ಈ ಮಾತನ್ನು ಹೇಳಿದವರು ಯಾರು, ಅವನು ಹೇಗಿದ್ದನು ಅಂತೇಳಿ. ಹಾಗೆ ಇವತ್ತು ಸತ್ಯವನ್ನು ಹೇಳಿದಾಗ ಒಬ್ಬರು ಕೇಳ್ತದ್ದು, ಯಾರು ಹೇಳಿದ್ರು, ಯಾರು ಅವನು, ಎಲ್ಲಿದ್ದವನು, ಯಾವ ಊರವನು, ಅವನು ಹೇಗಿದ್ದಾನೆ ಅಂತ ಕೂಡ ಇವತ್ತು ಕೂಡ ತಿರುಗಿ ಮಾತಾಡೋರಾಗಿದ್ದಾರೆ. 8, ಅವನು ಕಂಬಳಿಯನ್ನು ಹೊದ್ದುಕೊಂಡಿದ್ದನು, ಅವನ ಸೊಂಟಕ್ಕೆ ತೊಗಲಿನ ನಡುಕಟ್ಟು ಇತ್ತು ಎಂದು ಉತ್ತರ ಕೊಟ್ಟರು. ಅದಕ್ಕೆ ಅರಸನು, ಆ ಮನುಷ್ಯನು ತಿಪ್ಪಿಯನಾದ ಎಲಿಯನ್ನೇ ಆಗಿರಬೇಕು ಅಂದನು. ನೋಡಿ, ಎಲಿಯನು ಏನ್ ಮಾಡಿದ, ದೂತರಲ್ಲಿ ಏನ್ ಹೇಳ್ತಾರೆ, ಕಂಬಳಿಯನ್ನು ಹೊದ್ದುಕೊಂಡಿದ್ದನು. ಅದೇ ಕಂಬಳಿ ಅಂದ್ರೆ ಅವನಿಗೆ ಓದಲೆಲ್ಲ ಕಂಬಳಿ ಬೇಕು, ಮಳೆ ಗಾಳಿಗೆ ಅಥವಾ ಚಳಿ ತಡೆದುಕೊಳ್ಳಕ್ಕೆ ಕಂಬಳಿಯನ್ನು ಹೊದ್ದುಕೊಂಡಿದ್ದ. ಹಾಗೆ ನೋಡಿ, ದೇವರಿಂದ ಆಯ್ಕೆಗೊಂಡವರು ಕನಿಷ್ಠರಾಗಿರ್ತಾರೆ ಅಂತ ಇದರಲ್ಲಿ ತಿಳಿದುಕೊಳ್ಳಬೇಕು. ಎಲಿಯನನ್ನು ದೇವರು ಆರಿಸಿಕೊಂಡ್ರು, ಎಲಿಯನ ಮುಖಾಂತರ ಬಹಳ ಕಾರ್ಯವನ್ನ ಮಾಡಿದ್ರು, ಕಂಬಳಿಯನ್ನ ಹೊದ್ದುಕೊಂಡಿದ್ದ. ಅದಕ್ಕೆ ನೋಡಿ, ಫಿಲಿಪ್ಪಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯದಲ್ಲಿ ಕೂಡ ನಾವಲ್ಲಿ ಓದ್ತೇವೆ, ಯೇಸು ಸ್ವಾಮಿ ಜನಿಸಿದಾಗಲೂ ದಾರಿ ಬದಿಯಲ್ಲಿ ಹುಟ್ಟಿದ್ರು, ಗೋದಲಿಯಲ್ಲಿ ಮಲಗಿಸಿಕೊಂಡ್ರು, ಅನೇಕ ಬಡ ಬಗ್ಗರ ವ್ಯಭಿಚಾರಿಗಳ ಮನೆಗೆ ಹೋದ್ರು, ಅನೇಕ ರೋಗಿಗಳನ್ನು ಗುಣ ಮಾಡಿದ್ರು, ಸತ್ತವರ ಮನೆಗೆ ಹೋದ್ರು. ಆದ್ರೆ ಇವತ್ತಿನ ನಾವು ದೇವರಿಂದ ಆಯ್ಕೆಗೊಂಡ ಸೇವಕರುಗಳಂತೇಳಿ ನಾನಾ ತರದ ಸ್ಟೈಲ್ ಮಾಡಿಕೊಂಡು, ಅಲಂಕಾರ ಮಾಡಿಕೊಂಡು ಹೇಗೆ ಅಂತವರ ಮನೆಗೆ ಮಾತ್ರ ಹೋಗೋರಾಗಿದ್ದಾರೆ ಈ ಬಡ ಬಗ್ಗರು ಬೇಡ. ಆದ್ರೆ ನಿಜವಾಗಿ ದೇವರಿಂದ ಆದುಕೊಂಡವರು ತನ್ನನ್ನು ತಾನೇ ತಗ್ಗಿಸಿಕೊಂಡು ಬರಿದಾಗಿ ಹೋಗ್ತಾರೆ. ಯೇಸು ಸ್ವಾಮಿ ಕೂಡ ಅದನ್ನೇ ತೋರಿಸಿಕೊಟ್ಟಿದ್ದಾರೆ, ಅರ್ಥ ಮಾಡಿಕೊಂಡ್ರು. ಹಾಗೆ ಸೊಂಟಕ್ಕೆ ನೊಗಲಿನ ನಡುಕಟ್ಟು ಇತ್ತು, ಆದ್ರೆ ಬೆಲ್ಟ್ ಗಿಲ್ಟು ಬಟ್ಟೆ ಯಾವುದಿಲ್ಲ, ಆಗ ಅಂಥದ್ದು ಯಾವ್ದು ಇರಲಿಲ್ಲ. ಸೊಂಟಕ್ಕೆ ತೊಗಲಿನ ನಡುಕಟ್ಟನ್ನು ಕಟ್ಟಿಕೊಂಡರು, ಉತ್ತರ ಕೊಟ್ಟರು. ಅದಕ್ಕೆ ಅರಸ ಅವನಿಗೆ ಅರಸನಿಗೆ ಗೊತ್ತಾಯ್ತು, ಓ ಇವನು ಎಲಿಯನೇ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರಿಂದ ವಿರುದ್ಧವಾಗಿ ಹೋದಾಗ ದೇವರು ಆರಿಸಿಕೊಂಡವರನ್ನು ಮತ್ತೆ ಕಳುಹಿಸುವವರಾಗಿದ್ದಾರೆ, ಎಚ್ಚರ ಕೊಡುವರು ಆಗಿದ್ದಾರೆ. ಒಂದು ವೇಳೆ ಮತ್ತು ಮಾತು ಕೇಳದಿದ್ರೆ ದೊಡ್ಡ ಕಾಯಿಲೆಯಿಂದ ಸಾಯುವವರು ಕೂಡ ಆಗಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ, ಇದು ನಾಳೆಗೂ ಮುಂದುವರಿಯುವುದು. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನಮ್ಮ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ನಾನು ಕೂಡ ಹೆಚ್ಚಾಗಿ ತಿಳಿದುಕೊಳ್ಳುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಚೆನ್ನಾಗಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಪಾಪದಿಂದ ಪರಿಹಾರವಾಗಿ ಬಿಡುಗಡೆಯಾಗಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದ ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ನಿಮ್ಮಿಂದ ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ ಸ್ವಾಮಿ. ಅಂಥವರೆಲ್ಲರಿಗೂ ಎಲಿಯನನ್ನು ಕಳಿಸಿದ ಹಾಗೆ ಇವತ್ತು ಕೂಡ ನಿಮ್ಮ ಸತ್ಯ ಸ್ವಾರ್ಥೀಕರಣ ಆದುಕೊಂಡವರನ್ನು ಕಳಿಸಿರಿ. ವಿಶೇಷವಾಗಿ ನನ್ನ ಮೂಲಕ ಕೂಡ ನೀವು ತಿಳಿಯಪಡಿಸ್ತಾ ಇದ್ದೀರಿ, ಎಚ್ಚರಿಸ್ತಾ ಇರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ ಸ್ವಾಮಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ.